ಕ್ಷೇತ್ರದೊಳಗೆ ಇದ್ದವರೆಲ್ಲರೂ ನಾವು ಭಾಳ ದೊಡ್ಡವ್ರಾಗ್ಬೇಕ್ರಿ. ಇನ್ನು MLA ಆಗ್ಯಾನ, ಮತ್ತು MLA ಆಗ್ಯಾನ, ಆದರೂ ಇನ್ನೂ ದೊಡ್ಡವನಾಗಬೇಕು, ಇನ್ನೂ ದೊಡ್ಡವನಾಗಬೇಕು. ಪ್ರಧಾನ ಮಂತ್ರಿ ಆದ್ರೂ ಇನ್ನೂ ದೊಡ್ಡವನಾಗಬೇಕು. ನೋಡ್ರಿ, ಊರೊಳಗ ಒಂದಿಷ್ಟು ಶ್ರೀಮಂತನಾದ, ಸಾಹುಕಾರ ಆದ, ಊರನ ಮಂದೆಲ್ಲ ಅಂತಿರ್ತಾರ, ಏನು ಬೆಳೆದ್ ನೋಡ್ರಿ ಮನುಷ್ಯ, ಎಷ್ಟು ಗಳಿಸಿದ, ಏನು ರೊಕ್ಕ, ಏನು ಹೊಲ, ಏನು ಬಂಗಾರ, ಏನು ದೊಡ್ಡವಾದ ನೋಡ್ರಿ ಅಂತ ನಾವೆಲ್ಲ ಅಂತೀವಿ. ಆದ್ರೆ ಅವ ಏನಂತಾನಂದ್ರೆ, ನಾ ಇನ್ನೂ ದೊಡ್ಡವನಾಗಬೇಕು, ನಾ ಇನ್ನೂ ದೊಡ್ಡವನಾಗಬೇಕು. ಯಾರೂ ಸಣ್ಣವರಾಗಲಿಕ್ಕೆ ಬಯಸೋದಿಲ್ಲ, ಎಲ್ಲರೂ ದೊಡ್ಡವರು ಆಗ್ಬೇಕಂತಾರೆ. ಈ ಸಣ್ಣ ಹುಡುಗರು ನೋಡ್ರಿ, ನೀವು ಮನೆಯೊಳಗೆ ಭಾಳ ಕೆಲಸ ಹೇಳ್ತಿರ್ತೀರಿ ಹುಡುಗರಿಗೆ, ಹೊಳ್ಳಳೆ ಅದನ್ನು ತೊಗೊಂಬ, ಇದನ್ನು ತೊಗೊಂಬ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಅದು ಮಾಡಿ ಇದು ಮಾಡಿ. ಆ ಹುಡುಗರು ಅಂತಿರ್ತಾವೆ, ಹುಡುಗರು ಹಾಕ್ಬಿಟ್ರಿ. ನಾ ಸಣ್ಣರಿದ್ದಾಗ ನಮ್ಮಲ್ಲಿ ಹಿಂಗೆ ಪ್ರವಚನ ಪ್ರಾರಂಭ ಮಾಡ್ತಿದ್ರು, ಹಸ್ತಿದ್ರು ಊರೊಳಗೆ. ದರೂರದ ಶಂಭುಲಿಂಗ ಮಹಾಸ್ವಾಮಿಗಳದು ಎಲ್ಲ ಬರ್ತಿದ್ರು. ನಾವು ಆಗ ಸಣ್ಣವ್ರ ಆಧ್ಯಾತ್ಮದೊಳಗೆ ಪ್ರವೇಶ ಆಗಿದ್ದೀವಿ. ನಮಗೆ ಈಗ ದೊಡ್ಡವ್ರು ಹಿರಿಯರದಾರಲ್ಲ, ಅವ್ರು ಅಂತಿರ್ತಾರೆ, ಹಾಸು ಅದನ್ನೆಲ್ಲ ಹಾಸು, ಹ್ಞೂ ರೀ, ಅದನ್ನೆಲ್ಲ ಕಸ ಹೊಡಿ, ಹ್ಞೂ ರೀ, ಅವೆಲ್ಲ ಮೈಕದೆಲ್ಲ ಸಿಸ್ಟಮೆಟಿಕ್ ಮಾಡು, ಹ್ಞೂ ರೀ, ವೇದಿಕೆ ಸಜ್ಜು ಮಾಡು, ನಮಗಂತಿದ್ರು. ನಾವು ಹ್ಞೂ ಅಂತೆಲ್ಲ ಮಾಡ್ತಿದ್ದೆವು. ಇದು ದಿವಸ ನಮಗೂ ಅನ್ನಿಸ್ತಿತ್ತು, ನಾವು ದೊಡ್ಡವರಾಗಿ ಹಿಂಗೆ ಹೇಳ್ಕೊತ ಎಂದುಕೊಂಡಿರ್ತೀವಿ. ಹಾಶೆ ಸಾಕಾತ ನಮಗೆ, ಕಸ ಹೊಡೆದು ಸಾಕಾತ ನಮಗೆ. ಈಗ ಶಾಲ್ಯಾಗ ಹುಡುಗರು ಹೋಗಿರ್ತಾವೆ, ಹುಡುಗರಿಗೆ ಟೇಬಲ್ ಒರೆಸ್ರಿ, ಕಸ ಹೊಡೀರಿ, ಕುರ್ಚಿ ಚಂದಂಗೆ ಹಾಕ್ರಿ, ಮುಂದಿಂದೆಲ್ಲ ಕಸ ಹೊಡೀರಿ. ಆ ಹುಡುಗರು ಅಂತಾವ್, ನಾವು ಹೆಂಗೆ ಇಲ್ಲಿ ಶಾಲ್ಯಾಗ ನಾವು ಸರ್ ಆಗ್ತೀವಿ, ಯಾವಾಗ ದೊಡ್ಡವರಾಗ್ತೀವಿ? ಎಲ್ಲರೂ ದೊಡ್ಡವರಾಗಬೇಕಂತ ಬಯಸ್ತಾರೆ. ಆದರೆ ನಿಜವಾಗಿ ಈ ಜಗತ್ತಿನೊಳಗೆ ದೊಡ್ಡದು ಅನ್ನುವುದು ಯಾವುದ್ರಪ್ಪ? ನಿಜವಾಗಿ ಈ ಜಗತ್ತಿನೊಳಗೆ ದೊಡ್ಡದು ಅನ್ನೋದು ಯಾವುದು? ದೊಡ್ಡವ್ರಂತ ಯಾರಿಗೆ ಅನ್ನಬೇಕು? ಜಗತ್ತಿನ ಜನ ನಮಗೆ ಯಾವಾಗ ದೊಡ್ಡವ್ರಂತಾರ, ಹಂಗ ಅನ್ನಬೇಕಾದ್ರೆ ನಾವೇನು ಮಾಡಬೇಕು? ದೊಡ್ಡವ್ರಂತ ನಮಗೆ ಅನ್ಬೇಕಾದ್ರೆ ನಾವು ಏನು ಮಾಡಬೇಕು? 100 ಕೋಟಿ ರೂಪಾಯಿ ಗಳಿಸಿದ್ರೆ ಜನ ನಮಗೆ ದೊಡ್ಡವ್ರು ಅಂತಾರೇನು? ಅವ್ರ ಅಂದ ಮಾತ್ರಕ್ಕೆ ನಾವು ದೊಡ್ಡವ್ರು ಆದೀವೇನು? ನಿಜವಾಗಿ ಜಗತ್ತಿನೊಳಗೆ ದೊಡ್ಡವ್ರಂತ ಯಾರಿಗಂತಾರ? ಒಬ್ಬ ದೊಡ್ಡ ಸಾಹುಕಾರನ ಮದುವೆ ನಡೆದಿತ್ತಂತ, ಮಗನ ಮದುವೆ ನಡೆದಿತ್ತಂತ್ರಿ. ದೊಡ್ಡ ಸಾಹುಕಾರ ಮಗನ ಮದುವೆ ನಡೆದಿತ್ತು. ಮತ್ತು ಸಾಹುಕಾರ ಅಂದಾಗ ಕೇಳ್ತೀರಾ, ಏನವನ ಪೆಂಡಾಲ, ಏನವನ ಅರ್ಬಿ ಸಂತಿ, ಏನವ್ರ ಊಟದ ವ್ಯವಸ್ಥೆ, ಇದೆಲ್ಲ ಭಾಳ ದೊಡ್ಡದು ನೋಡ್ರಿ. ಈಗಿನ ಕಾಲದಾಗ ಮದುವೆ ಮಾಡೋದಂದ್ರೆ ಅಷ್ಟು ಸರಳ ಇಲ್ಲ. ಈಗಿನ ಹುಡುಗರು ಮದುವೆ ಮಾಡ್ಕೋಬೇಕಾಗಿತ್ತಂದ್ರೆ ಅಪ್ಪ ಅವ್ವ ಎಷ್ಟು ಸಾಲ ಮಾಡಿಕೊಂಡು ಸಾಯ್ಬೇಕಂದ್ರೆ ಲೆಕ್ಕ ಇಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಖರ್ಚು ಮಾಡ್ಬೇಕ್ರಿ. ಈಗ ಇಬ್ಬರು ದೋಸ್ತರು ಇರ್ತಾರೆ, ಒಬ್ಬ ಹುಡುಗ ದೊಡ್ಡ ಕೋಟ್ಯಾಧೀಶದಾನವ, ಅವ್ರ ಅಪ್ಪ ಅವನ ಮದುವೆ ಗ್ರ್ಯಾಂಡಾಗಿ ಮಾಡ್ತಾನೆ. ಆದ್ರೆ ಅವನು ಕೂಡ ಇವ ಬಡುವುದಾನ. ಅವ್ರ ಮನ್ಯಾಗ ಅವ್ವ ಅಪ್ಪಗೆ ಬಂದು ಹೇಳ್ತಾನೆ, ಯಪ್ಪ ನನ್ನ ಮದುವೆನೂ ಹೆಂಗೆ ಮಾಡ್ಬೇಕಂದ್ರೆ ಹಂಗೆ ಮಾಡ್ಬೇಕು ನೋಡು. ಅರೆ, ನಿಮ್ಮಪ್ಪನ ಕಿಮ್ಮತ್ತೇನದ ಗೊತ್ತು ಮಾಡ್ಕೊಂಡಿಯಪ್ಪ? ನಿಮ್ಮಪ್ಪ ಏನು ದುಡ್ದಾನ, ಏನು ಗಳಿಸ್ಯಾನ, ನಿನ್ನ ಮದುವೆ ಎಷ್ಟರೊಳಗೆ ಮಾಡ್ಬೇಕನ್ನೋದು ಅವನದು ಕೆಪಾಸಿಟಿ ಅದ, ಅದನ್ನು ನೋಡ್ಬೇಕಲ್ಲ. ಇಲ್ಲ ಯಪ್ಪ ನಾನು ಇದಕ್ಕೆ ಹೋಗ್ಬೇಕು, ಅದೇನೋ ಮದುವೆಗಿಂತ ಮೊದಲು ಹೋಗ್ತಾರೆ ನೋಡ್ರಿ ಹೊರಗಡೆ ಶೂಟಿಂಗ್ ಮಾಡಕ್ಕೆ. ವೆಡ್ಡಿಂಗ್ ಶೂಟ್ ಒಮ್ಮೆ ಹೋಗಿ ಬರ್ಬೇಕಾದ್ರೆ ಕಡಿಮೆ ಅಂದರು $1.5 lakh ಹೋಗ್ತಾವಂತಾರೆ ಬರೀ ವೆಡ್ಡಿಂಗ್ ಶೂಟ್. ಇನ್ನು ಮದುವೆ ಅಲ್ರ ಇದು.
ನಾವು ಅರ್ಥ ಮಾಡ್ಕೋಬೇಕು. ವೆಡ್ಡಿಂಗ್ ಶೂಟಿಗೆ ಇಷ್ಟು ಖರ್ಚು ಮಾಡ್ತೀವಿ, ಆನಂತರ ಉಳಿದದ್ದು ಎಲ್ಲನೂ ಖರ್ಚು ಮಾಡ್ತೀವಿ, ಗಟ್ಟಿ ಮಾಡಿರ್ತೀವಿ. ಕೆಲವೊಂದು ಗಟ್ಟಿ ಮಾಡಿದ ನಂತರ ಹುಡುಗ ಹುಡುಗಿ ಫೋನ್ಯಾಗ ಮಾತಾಡುವಾಗ ಏನೋ ಹೆಚ್ಚು ಕಡಿಮೆ ಮಾತಾಡೋದಂದ್ರೆ ಬ್ರೇಕಫ್ ಮುಗೀತು. ನಾವಲ್ಲ, ಎಲ್ಲನೂ ಫೇಲ್. ಅಲ್ಲಪ್ಪ, ನಿನಗದ ಏನೂ ಅಲ್ಲ, ನಿನಗೆ ಏನೂ ಅಲ್ಲ, ಪರಂತು ಇನ್ನೊಬ್ಬರು ಹೊಲದಾಗ ಇನ್ನೊಬ್ಬರ ಮನ್ಯಾಗ ದುಡಿದ ನಿನ್ನ ಮದುವೆಗೆ ರೊಕ್ಕ ಗಾಳಿ ಹಾಕಿ ಇಷ್ಟು ಖರ್ಚು ಮಾಡ್ಯಾರಲ್ಲ ನಿನ್ನ ತಂದೆ ತಾಯಿಗಳು. ಏನೂ ಇಲ್ಲದ 2-3 ಲಕ್ಷ ರೂಪಾಯಿ ಕಳೆದೆಯಲ್ಲ, ಆ ರೊಕ್ಕದ ಕಿಮ್ಮತ್ತು ನಿನಗೇನು ಗೊತ್ತದೇನೋ ತಮ್ಮ? ರೊಕ್ಕದ ಕಿಮ್ಮತ್ತು ಗೊತ್ತದೇನು ನಿನಗ? ನಮ್ಮ ಯೋಗ್ಯತೆಯನ್ನು ಅರಿತು ನಾವು ಬಜೆಟ್ ಮಾಡ್ಕೋಬೇಕು. ಬರೀ ಒಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ ನಮ್ಮ ಯೋಗ್ಯತೆಯನ್ನು ನೋಡಿ ನಾವು ಹೋಗ್ಬೇಕು. ಒಂದೊಂದು ಹೋಟೆಲ್ ಅದಾವ, ಚಾಕ 400-500 ರೂಪಾಯಿ ಅದ. ಒಂದೊಂದು ಹೋಟೆಲ್ದಾಗ ಒಂದ್ಸಾರಿ ಊಟ ಮಾಡಿ ಬಂದ್ರೆ ಒಂದು ಊಟಕ್ಕೆ 4-5 ಸಾವಿರ ರೂಪಾಯಿ ಅದಾವ. ನಮಗೆ ಹೋಗಕ್ಕೆ ಸಾಧ್ಯ ಆಗ್ತದೆ? ಇಲ್ಲ. ನಮ್ಮ ಯೋಗ್ಯತೆಯನ್ನು ನೋಡಿ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು. ಅಂತಿರಲ್ಲ ನೀವು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾವು. ಅಂದ್ರೆ ನಮ್ಮ ಮನ್ಯಾಗ ದುಡ್ಡು ಎಷ್ಟದ ಅಷ್ಟರೊಳಗೆ ನಾವು ಬಜೆಟ್ ಮಾಡ್ಬೇಕು. ಯಾವುದು ಬೇಕಾದಿರಲಿ. ದೊಡ್ಡ ಸಾಹುಕಾರ ಮದುವೆ ನೇಮಕ ಮಾಡಿಕೊಂಡಿದ್ದ ತನ್ನ ಮಗಂದು, ದೊಡ್ಡ ಪೆಂಡಾಲ್ದವ್ರಿಗೆ, ದೊಡ್ಡ ಮೈಕ್ ಶಟ್ಟದವ್ರಿಗೆ ಎಲ್ಲ ಹೇಳಿದ್ದ ವಿಜೃಂಭಣೆಯಿಂದ 4-5 ಲಕ್ಷ ರೂಪಾಯಿ ಫ್ರೀ ವೆಡ್ಡಿಂಗ್ ಅದಕ್ಕೆಲ್ಲ ಖರ್ಚು ಮಾಡಿದ್ದ. ಖರ್ಚು ಮಾಡಿ ಅವ್ರ ಬಂಗಾರ ಸಂತೇನು, ಅವ್ರ ಅರ್ವಿ ಸಂತೇನು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅರ್ವಿ ಸಂತಿಗೆ ಹೋದಾಗ ಸೀರೆ ಇಂಥವು ತೊಗೊಂಡ್ರು. ಅದ್ರಾಗ ನಮ್ಮ ತಾಯಂದಿರ ಸೀರೆ ಬಟ್ಟೆ ತೊಗೊಳಕ್ಕೆ ಭಾಳ ಶಾನ್ಯಾರ ನಮ್ಮ ಅವ್ಗಳು. ಮದುವೆಯಾಗ ಬಟ್ಟೆ ಸಂತಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರ ಒಳಗೆ ಹೋಗಿ ಅಂಗಡ್ಯಾಗ ಕುಂಡಿರ್ತಾರೆ. ಮತ್ತು ನಮ್ಮ ಗಂಡು ಮಕ್ಕಳು ಹೊರ ಕಟ್ಟಿ ಮ್ಯಾಗ ಕೂತು ಬಿಡೋದು. ನಾ ಏನೋ ಒಂದು ಮೊಬೈಲ್ದಾಗ ನೋಡೀನಿ, ಒಬ್ಬ ಹೆಣ್ಮಗಳು ಅರ್ಬಿ ಸಂತಿ ಮಾಡಕ್ಕೆ ಒಳಗೆ ಹೋದ್ಲು. ಎಲ್ಲಿ? ದೊಡ್ಡ ಅರ್ಬಿ ಅಂಗಡ್ಯಾಗ. ಆಕೆ ಹೊಳ್ಳಿ ಬರಗುಡ್ದ ಇವನು ಒಂದು ಗೇನು ಗಡ್ಡು ಬಂದಿದ್ದು. ಅಂದ್ರೆ ನಮ್ಮ ಹೆಣ್ಮಕ್ಕಳನ್ನ ಅರಿವಿ ಅಂಗಡ್ಯಾಗ ಕಳಿಸಿರ ಮುಗೀತು ರೀ. ತಾಸು ಬದಲಾಗೋದಲ್ಲ, ತಾರೀಖು ಬದಲಾದರೂ ಗೊತ್ತಾಗಂಗಿಲ್ಲ ನಮ್ಮ ಅವುಗಳಿಗೆ. ತಾರೀಖು ಬದಲಾದರೂ ನಮ್ಮ ಅವುಗಳಿಗೆ ಗೊತ್ತಾಗಂಗಿಲ್ಲ. ಯಾಕೋ ಏನೋ ಗೊತ್ತಿಲ್ಲರಿ. ಅವ ಪಾಪ ಅರಿವಿ ಅಂಗಡ್ಯಾವ ಅರಿವಿ ತೆಗೆದು ಸೀರೆ ಒಂದು 40-50 ಸೀರೆ ತೆಗೆದು ನಿಮ್ಮ ಮುಂದೆ ಇಡ್ತಾನವ. ಅವನು ಹಿಂಗೆ ಒಮ್ಮೆ ಕಣ್ಣು ಆಡಿಸಿ ಮತ್ತೆ ಅಲ್ಲೇ ಮ್ಯಾಲ ನೋಡಿದ್ರಿ. ನೀವೆಲ್ಲಿ ನೋಡಾಕತ್ತೀರಿ? ಅಲ್ಲಿ ಒತ್ತು ತೆಗೆದು ಮತ್ತೆ ಮುಂದೋಗಿತಾನೆ, ಮತ್ತೆ ನೋಡ್ಕೊಂಡು ಮತ್ತೆ ಅಲ್ಲೇ ಬರೇ ಮ್ಯಾಲ ನೋಡು. ಅರಿವಿ ಅಂಗಡ್ಯಾಗ ಹೋಗಿ ಎಲ್ಲ ರೀತಿ ಸೀರೆ ನಮ್ಮವುಗಳು ಭಾಳ ಶಾಣಿತನದಲ್ಲೇ ತೊಗೋತಾರೆ. ಅದ್ರಾಗ ಹೆಂಗಂತಂದ್ರೆ ಈ ಸಾವುಕಾರನ ಹೆಂಡ್ತಿ ಹೇಳ್ತಾರಲ್ರಿ, ಸಾವುಕಾರನ ಹೆಂಡ್ತಿ ತಂಗಿಗೆ ಅಂತ ಸೀರೆ ತೊಗೋಬೇಕು. ಆನಂತರ ತಮ್ಮ ಅಕ್ಕಗೆ ಅಂತ ಸೀರೆ ತೊಗೋಬೇಕು. ಆನಂತರ ಗಂಡನ ತಂಗಿಗೆ ಎಂಥ ಸೀರೆ ತೊಗೋಬೇಕು. ಭಾಳ ಶಾನ್ಯಾರ ನಮ್ಮ ಅವ್ಗಳು. ತಮ್ಮ ಅಕ್ಕಗೆ ತಮ್ಮ ಅವ್ಗೆ ಎಂಥದ್ದು ತೆಗಿಲ ಒಂದು 10-12 ಸಾವಿರ ರೂಪಾಯಿದ್ದು. ಮತ್ತು ಗಂಡನ ಅಕ್ಕಗೆ ಒಂದು 500 ರೂಪಾಯಿ ತೆಗಿ ಸಾಕು. ನೋಡ್ರಿ ನಮ್ಮವ್ಗಳು ಭಾಳ ಶಾಣ್ಯಾರ. ಯಾರಿಗಂತ ತೊಗೋಬೇಕು, ಯಾರಿಗೆ ಎಷ್ಟು ತೊಗೋಬೇಕು. ಎಲ್ಲ ಸೀರೆ ತೊಗೊಂಡು ಬಟ್ಟೆ ತೊಗೊಂಡು ಗಂಟು ಕಟ್ಟಿದ್ರು. ಗಂಟು ಕಟ್ಟಿದ ನಂತರ ಇನ್ನೇನು ಅವರಿಗೆ ರೊಕ್ಕ ಎನಿಸಿದ್ರು. ಒಂದು ಸೀರೆ ಮದುವೆ ಸೀರಿದನ ಒಂದು 4-5 ಲಕ್ಷ ರೂಪಾಯಿ ಸಂತೆ ಆಯಿತು. ಕೊಟ್ಟರು, ಅರ್ವಿ ಕಟ್ಕೊಂಡು ಇನ್ನೇನು ಹೋಗ್ಬೇಕನ್ನುಗುಡ್ದ ಆ ಮಾಲಕ್ತಿಗೆ ನೆನಪಾತಂತ, ಸಾವುಕಾರ್ತಿಗೆ ಏನು ನೆನಪಾತಂದ್ರೆ, ನಿಂದ್ರಿ ಇನ್ನೊಂದು ಸೀರೆ ತೊಗೋಬೇಕ್ರಿ, ಮರ್ತೋ ಬಿಟ್ಟಿವಿ ನೋಡಂತ ತಿಳ್ಕೊಂಡು ದಡಗ್ಗನ ಮತ್ತು ಅರಿವಿ ಅಂಗಡ್ಯಾಗ ಬಂದ್ಲು. ಆ ಅರಿವಿ ಅಂಗಡ್ಯಾಗ ಮಾಲಕ್ಕೆ ಹೇಳಿದ್ಲು, ಇನ್ನೊಂದು ಸೀರೆ ಕೊಡ್ರಿಪ್ಪ. ಅಲ್ಲವ ಮತ್ತೆ ಎಲ್ಲ ಸಂತಿ ಮಾಡಿರ್ಲೆ ಮತ್ತಾರಿಗೆ ಸೀರೆ ಅಂತಂದಾಗ, ಇಲ್ಲ ನಮ್ಮ ಮನ್ಯಾಗ ದಿವಸ ಬಾಂಡೆ ತಿಕ್ಕಕ್ಕೆ ಒಬ್ಬಕ್ಕಿದಾಳೆ. ಕಸ ಹೊಡಿದು ಬಾಂಡೆ ತಿಕ್ಕುದು ಮುಸುರಿ ತಿಕ್ಕಕ್ಕೆ ಒಬ್ಬಕ್ಕೆ ಹೆಣ್ಮಗಳದಾಳ. ದಿವಸ ನಮ್ಮಲ್ಲಿ ಕೆಲಸ ಮಾಡ್ತಾಳೆ. ಮತ್ತು ಇಷ್ಟು ದೊಡ್ಡದ ಮದುವೆ ಮಾಡಾಕತ್ತೀವಿ ಅಂದ್ರೆ ಪಾಪ ಅದು ಬಡವಿ ಹೆಣ್ಣು ಮಗಳದ, ಅದಕ್ಕೊಂದು ಸೀರೆ ತೊಗೋಬೇಕಂತ ಹೇಳಿ ಹೊಳ್ಳಿ ಬಂದು ಒಂದು ಸೀರೆ ಕೊಡಂದಾಗ ಎಷ್ಟು ಕಿಮ್ಮತ್ತಿಂದು ಕೊಡುನುವ ಅಂತ ಕೇಳ್ದವ ಸಾವುಕಾರ್ತಿಗೆ ಅಂಗಡಿ ಮಾಲಕ್. ಅರೆ ಬಾಂಡೆ ತಿಕ್ಕು ಹೆಣ್ಮಗಳಿಗೆ, ಕಸ ಹೊಡೆಯುವ ಹೆಣ್ಮಗಳಿಗೆ ಒಂದು 200 ರೂಪಾಯಿ ಸೀರೆ ಕೊಡು ಸಾಕು. ಒಂದು 200 ರೂಪಾಯಿ ಸೀರೆ ಕೊಡು ಅಂತ ತಿಳ್ಕೊಂಡು ಸೀರೆ ತೊಗೊಂಡ್ಲು, ಹಾದ್ಲು. ಮದುವೆಲ್ಲ ಸಂತಿ ಎಲ್ಲ ಬರೋಬ್ಬರು ನಡೀತು. ನಾಳೆ ಅಕ್ಕಿ ಕಾಳಿತ್ತು. ಇವತ್ತು
ಅವ್ರ ಮನ್ಯಾಗ ಏನು ಕಸ ಹೊಡಿತಿದ್ದಳು ನೋಡ್ರಿ, ಆ ಕಸ ಹೊಡ್ಯಾಕಿ ಅದ ಅರಿವಿ ಅಂಗಡಿಗೆ ಬಂದ್ಲಾಕಿನು. ಅವ್ರ ಮನ್ಯಾಗ ಕಸ ಹೊಡಿವು ಹೆಣ್ಮಗಳು, ಬಡಿವು ಹೆಣ್ಮಗಳು, ಅಕ್ಕಿ ಅದ ಅಂಗಡಿಗೆ ಬಂದು ಅಕ್ಕಿ ಕೇಳ್ತಾಳ, ಒಂದು ಸೀರೆ ಕೊಡೆಪ್ಪ, ಚಲೋ ಅದು, ಒಂದು ಸೀರೆ ಕೊಡೆಪ್ಪ. ಅವ ಮಲಕಂದ, ಯಾರಿಗೆ ಸೀರೆ, ನಿನಗೆ ಅದಕ್ಕೆ ಬೇಕು ಸೀರೆ ಅಂತಂದಾಗ, ನಾ ಯಾರ ಮನ್ಯಾಗ ಕಸ ಹೊಡಿತನಲ್ಲ, ನಾ ಯಾರ ಮನ್ಯಾಗ ಬಾಂಡೆಗೆ ತಿಕ್ತನಲ್ಲ, ನಾ ಯಾರ ಮನ್ಯಾಗ ಮುಸುರಿ ತೊಳಿತನಲ್ಲ, ಆ ಮಣಿ ಸಾವುಕಾರ್ತಿ ಮಗಂದು ಲಗ್ನದ, ಮಗಂದು ಲಗ್ನದ. ಮತ್ತು ನಾನು ನಮ್ಮ ಸಾವುಕಾರ್ತಿ ಮಗ ಆಯರಿ ಮಾಡ್ಬೇಕು, ನಮ್ಮ ಸಾವುಕಾರ್ತಿಗೆ ಆಯರಿ ಮಾಡಬೇಕು, ಒಂದು ಚಲೋ ಸೀರೆ ಕೊಡು. ಅವ ಅಂಗಡಿ ಅವಂದ, ಎಷ್ಟು ಕಿಮ್ಮತ್ತಿಂದ ಕೊಡ್ಲಿ ಸೀರೆ, ಎಷ್ಟು ಕಿಮ್ಮತ್ತಿಂದ ಕೊಡ್ಲಿ ಅಂತಂದಾಗ ಆ ಬಡವಿ ಹೆಣ್ಣು ಮಗಳು ಹೇಳ್ತಾಳ, ಅವ್ರ ಮನ್ಯಾಗ ಕಸ ಹೊಡಿಯು ಹೆಣ್ಮಗಳು, ಮುಸುರಿ ತಿಕ್ಕು ಹೆಣ್ಮಗಳು ಹೇಳ್ತಾಳ, ನಮ್ಮ ಸಾವುಕಾರ್ತಿಗೆ ಚಲೋ ಸೀರೆ 11,000 ರೂಪಾಯಿದು ಸೀರೆ ಕೊಡಂತ ಹೇಳಿದ್ಲಕ್ಕಿ. ಆ ಬಡವಿ ನಿರ್ಗತಿಕ ಹೆಣ್ಣು ಮಗಳು ನಮ್ಮ ಸಾವುಕಾರ್ತಿಗೆ 11,000 ರೂಪಾಯಿದು ಸೀರೆ ಕೊಡಂತಂದಾಗ ಅವ ಬಾಯಿ ಮುಚ್ಕೊಂಡ. ಸಾವುಕಾರ್ತಿ ಈ ಹೆಣ್ಮಗಳಿಗೆ, ಈ ಬಡವಿ ಕಸ ತೆಗಿಯಕಿಗೆ ಹೊಡ್ಯಾಕಿಗೆ 200 ರೂಪಾಯಿದು ಸೀರೆ ಓದಾಳ, ಆಕಿಗೆ ಈಕಿ 11,000 ರೂಪಾಯಿ ಸೀರೆ ಕೇಳಾಕತ್ತಾಳಂತ ಆಶ್ಚರ್ಯಪಟ್ಟ. ಅದಕ್ಕೆ ನಾ ಒಂದು ಪ್ರಶ್ನೆ ಕೇಳ್ತೀನಿ ರೀ, ಯಾರು ದೊಡ್ಡವ್ರು ಇದ್ರೊಳಗೆ? ಇದರೊಳಗೆ ದೊಡ್ಡವ್ರು ಯಾರು? ಕಾರಣ ಏನು ಅಂತಂದ್ರೆ, ಜಗತ್ತಿನೊಳಗೆ ದೊಡ್ಡವ್ರಂತ ಯಾರಿಗಂತಾರಂತಂದ್ರೆ ಭಾಳ ಚಂದ ಒಂದು ಸೂತ್ರ ಬರೀತಾರೆ ನಿಜಗೊಂಡ್ರು. ಈ ಜಗತ್ತು ನಮಗೆ ದೊಡ್ಡವ್ರು ಅನ್ನಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಅನ್ನೋದಿಲ್ಲ. ಸುಮ್ಮನೆ ಚಲೋ ಅಂಗಿ ಹಾಕೊಂಡು ಅಡ್ಡಾಡಿದಾರೆ, 1,000 ರೂಪಾಯಿದ್ದು 2-3 ರೂಪಾಯಿದ್ದು ಅಂಗಿ ಹಾಕೊಂಡ, ಚಲೋ ಟೊಪ್ಪಿಗೆ ಹಾಕೊಂಡ, ಚಲೋ ದೋತ್ರ ಉಟ್ಕೊಂಡು ಅಡ್ಡಾಡಿದ್ರೆ ಸಾವುಕಾರ ಅನ್ನಂಗಿಲ್ಲ. ನೀ ಎಲ್ಲ ಚಲೋ ದೋತ್ರ ಉಟ್ಟಿ, ನೀ ಎಲ್ಲ ಚಲೋ ಅಂಗಿ ಹಾಕಿ, ಆದ್ರೆ ಮಂದಿಗೆ ಟೊಪ್ಪಿಗೆ ಹಾಕೋತ ಅಡ್ಡಾಡ್ತೀಯಲ್ಲಪ್ಪ, ನೀ ಹೆಂಗೆ ದೊಡ್ಡವಾಗುತ್ತೆ ಜಗತ್ತಿನೊಳಗ? ನೀ ಹೆಂಗೆ ದೊಡ್ಡವಾಗ್ತಿ ಜಗತ್ತಿನೊಳಗ? ಜಗತ್ತು ನಿನಗೆ ದೊಡ್ಡವಾಗಬೇಕಾದ್ರೆ, ನಿನ್ನನ್ನು ಅಳಿಬೇಕಾದ್ರೆ ಎದ್ರ ಮ್ಯಾಗ ಅಳಿತಾರಂದ್ರೆ ನಿನ್ನ ಕೆಲಸದ ಮ್ಯಾಗ ಅಳಿತಾರಪ್ಪ. ನೀ ಭಾಳಟ ಗಳಿಸಿ ಅಂತ ನೀ ದೊಡ್ಡವ ಆಗಂಗಿಲ್ಲ. ನೀ ಒಂದು 100 ಕೋಟಿ ರೂಪಾಯಿ ಗಳಿಸಿದ್ರೆ ನೀ ನಿನ್ನಷ್ಟಕ್ಕೆ ದೊಡ್ಡವಿರ್ಬೋದು. ಸಮಾಜಕ್ಕೆ ದೊಡ್ಡವಾಗಬೇಕಾದ್ರೆ ನೀ ಎಷ್ಟು ಗಳಿಸೇದಿ ಅನ್ನೋದು ಮುಖ್ಯ ಅಲ್ಲ, ಗಳಿಸಿದ್ರೊಳಗೆ ಎಷ್ಟು ಬಳಸೇದಿ ಅನ್ನೋದನ್ನು ನೋಡಿ ಸಮಾಜ ನಿನ್ನ ದೊಡ್ಡವ ಅಂತ ಕರೀತಾರ, ನಿನ್ನ ದೊಡ್ಡವ ಅಂತ ಕರೀತಾರ. ಜಗತ್ತು, ಈ ಜನ ನಮ್ಮನ್ನು ಎದರ ಮ್ಯಾಗ ದೊಡ್ಡವ ಸಣ್ಣವ ಅಂತಾರಂದ್ರೆ ನಾವು ಮಾಡೋ ಕೆಲಸದ ಮ್ಯಾಗ ನಮ್ಮನ್ನು ಸಣ್ಣವರು ದೊಡ್ಡವರು ಅಂತ ಕರೀತಾರೆ. ದೇವರು ನಮಗೆ ಮೆಚ್ಚಾಗಬೇಕಾದ್ರೆ, ಪರಮಾತ್ಮ ನಮಗೆ ಒಲಿಬೇಕಾಗಿತ್ತಂದ್ರೆ ನಮ್ಮ ಕೆಲಸದ ಮ್ಯಾಗ, ಸಮಾಜ ನಮಗೆ ಒಲಿಬೇಕಾಗಿತ್ತು, ನಮಗೆ ದೊಡ್ಡವ್ರು ಅನ್ನಬೇಕಾಗಿತ್ತು ಅಂದ್ರೆ ನಮ್ಮ ಕೆಲಸದ ಮ್ಯಾಗ ಅಂತಾರ್ರಿ. ಅವ ಕೆಲಸದ ಮ್ಯಾಗ ಅಂತಾರೆ. ಒಂದಿನ ದೇವ್ರ ಗುಡಿಗೆ ಒಬ್ಬ ಮನುಷ್ಯ ಬಂದಿದ್ದ. ನೀವು ಎಲ್ಲ ದೇವ್ರ ಗುಡಿಗೆ ಹೋಗ್ತಿರಲ್ಲ, ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೀರಿ. ದೇವ್ರ ಗುಡಿಗೆ ಒಬ್ಬ ಮನುಷ್ಯ ಹೋಗಿ ನೋಡಿದಂತ, ದೇವ್ರ ಮುಂದೆ ಯಾವತ್ತೂ ಒಂದು ದೀಪ ಬಿಟ್ಟಿರ್ತಾರೆ ನೋಡ್ರಿ, ಉದ್ದಕ್ಕೆ ಬಿಟ್ಟು ಅದ್ರ ಮುಂದೊಂದು ದೀಪ ಹಚ್ಚಿರ್ತಾರೆ ನೋಡ್ರಿ. ಅದು ಯಾವತ್ತೂ ಆರಂಗಿಲ್ಲ. ಆ ದೀಪ ಯಾವತ್ತೂ ದೇವ್ರ ಸಮೀಪನ ಇರ್ತದೆ, ದೇವ್ರ ಸಮೀಪನ ಇರ್ತದೆ. ಆ ಮನುಷ್ಯ ಬಂದ ದೀಪಕ್ಕೊಂದು ಮಾತು ಕೇಳ್ದಂತ, ಹೇ ದೀಪ, ಯಾವತ್ತೂ ಪರಮಾತ್ಮ ನಿನ್ನ ಸಮೀಪನ ಇಟ್ಕೊಂಡಾನಲ್ಲ, ನಿನ್ನ ಆ ಪರಮಾತ್ಮ ತನ್ನ ಮಗ್ಗಲದೊಳಗ ನಿನ್ನ ಇಟ್ಕೊಂಡಾನಲ್ಲ, ಬಾಗಲ ಹಿಕ್ಕ್ಯಾರ ನಮಗೆ ಒಳಗಿಸದೆ ಬರಾಕ ಬಿಡಂಗಿಲ್ಲ. ನೀ ಹೆಂಗೆ ಸಮೀಪದಿಯಲ್ಲ, ನಮ್ಮನ್ನ ಯಾಕೆ ಸಮೀಪ ಕರ್ಕೊಳ್ಳಂಗಿಲ್ಲ ಪರಮಾತ್ಮ, ನೀ ಯಾಕೆ ದೇವರ ಸಮೀಪ ಇರ್ತಿ ಅಂತಂದಾಗ ದೀಪ ಮನುಷ್ಯನಿಗೆ ಒಂದು ಮಾತು ಹೇಳ್ತಂತ, ಹೇ ಮನುಷ್ಯನೇ, ಪರಮಾತ್ಮ ನನ್ನನ್ನು ಯಾಕೆ ತನ್ನ ಸಮೀಪ ಇಟ್ಟುಕೊಂಡಾನಂತಂದ್ರ, ನಾನು ನನ್ನನ್ನು ಸುಟ್ಟುಕೊಂಡು ಭಗವಂತನಿಗೆ ಬೆಳಕ ಕೊಡ್ತೀನಿ, ಜಗತ್ತಿಗೆ ಬೆಳಕ ಕೊಡ್ತೀನಿ. ಅದಕ್ಕೆ ಪರಮಾತ್ಮ ನನ್ನ ತನ್ನ ಸಮೀಪ ಇಟ್ಟುಕೊಂಡಾನ. ನೀನು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ಇನ್ನೊಬ್ಬರ ಬದುಕನ್ನು ಸುಟ್ಟು ನೀ ಸಾವುಕಾರ ಆಗ್ತೀಯಲ್ಲ, ನಿನಗೆ ಹೆಂಗೆ ದೇವ್ರ ಮಗ್ಗಲ್ದಾಗ ಕರ್ಕೋತಾನಪ್ಪ ನಿನ್ನ? ದೇವ್ರು ನಿನ್ನ ಹೆಂಗೆ ಮಗ್ಗಲ್ದಾಗ ಕರ್ಕೋತಾನ?
ನಿನಗೆ ಹೆಂಗೆ ಜಗತ್ತಿನೊಳಗೆ ದೊಡ್ಡವರಂತ ಕರೀತಾರ, ಆ ರೀತಿಯೊಳಗೆ ದೊಡ್ಡವರಾಗಬೇಕಾದ್ರೆ ಬರೀ ವಯಸ್ಸಿನಿಂದ ದೊಡ್ಡವರಾದ್ರೆ ಆಗೋದಿಲ್ಲ. ಜಾತಿಯಿಂದ ನಾವು ದೊಡ್ಡವರಂದ್ರೆ ನಡೆಯಂಗಿಲ್ಲ. ದೊಡ್ಡವರು ಅಂತ ನಾವು ಅನಿಸ್ಕೋಬೇಕಾಗಿತ್ತಂದ್ರೆ, ನಮ್ಮ ಜೀವನದೊಳಗೆ ನಾವು ಯಶಸ್ಸು ಕಾಣಬೇಕಾಗಿತ್ತಂದ್ರೆ, ನಿಜಗೊಂಡ್ರು ಒಂದು ಭಾಳ ಚಂದ ಸಣ್ಣ ಮಾತು ಬರೀತಾರೆ. ಜಗತ್ತಿನೊಳಗೆ ಯಾರಿಗೆ ದೊಡ್ಡವರು ಅನ್ನಬೇಕು, ಜಗತ್ತಿನೊಳಗೆ ನಿಜವಾಗಿ ದೊಡ್ಡವರು ಯಾರು ಅಂತ ಕೇಳಿದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಏನಂತಂದ್ರೆ ನಿಜಗುಣ ಶಿವಯೋಗಿಗಳು ಏನಂತಾರಂತಂದ್ರೆ, ಒಗ್ಗಳಿಕೆ ಯಾವುದು? ಒಗ್ಗಳಿಕೆ ಅಂದ್ರೆ ದೊಡ್ಡತನ. ಜಗತ್ತಿನಲ್ಲಿ ದೊಡ್ಡತನ ಯಾವುದು? ನಿಜಗುಣರು ಕೇಳ್ತಾರೆ ಈ ಪ್ರಶ್ನೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನಂತಂದ್ರ, ಒಗ್ಗಳಿಕೆ ಯಾವುದು, ದೊಡ್ಡತನ ಯಾವುದು, ಗಟ್ಟಿತನ ಯಾವುದು? ಅದಕ್ಕೆ ಉತ್ತರ ಅವರ ಬರೀತಾರೆ ನೋಡ್ರಿ. ನಿಜಗುಣರ ಉತ್ತರ ಬರೋದ್ರು. ಒಗ್ಗಳಿಕೆ ಯಾವುದು ಅಂತಂದ್ರೆ, ಜಗತ್ತಿನಲ್ಲಿ ದೊಡ್ಡವ್ರು ಯಾರು ಅಂತಂದ್ರೆ ಸುಚರಿತ್ರ. ಜಗತ್ತಿನೊಳಗೆ ಯಾರು ಚಾರಿತ್ರ್ಯವಂತರದಾರಲ್ಲ ಅವರು ನಿಜವಾಗಿ ದೊಡ್ಡವರು. ಯಾರ ನಡತೆಯಲ್ಲಿ ಒಳ್ಳೆಯವರದಾರಲ್ಲ, ಯಾರ ಆಚಾರದಲ್ಲಿ ಒಳ್ಳೆಯವರದಾರಲ್ಲ, ಯಾರು ದಾರಿ ತಪ್ಪಲಾರ್ದಂಗೆ ನಡೀತಾರಲ್ಲ ಅವರು ನಿಜವಾಗಿ ದೊಡ್ಡವರು ಜಗತ್ತಿನೊಳಗ. ಬಸವಣ್ಣವ್ರು ಹೇಳ್ತಾರಲ್ಲ, ಲೇಸೆನಿಸಿಕೊಂಡು 5 ದಿನ, ಲೇಸೆನಿಸಿಕೊಂಡು 4 ದಿನ, ಲೇಸೆನಿಸಿಕೊಂಡು 3 ದಿನ, 2 ದಿನ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗ. ನೋಡ್ರಿ, ದೊಡ್ಡದು ಜಗತ್ತಿನೊಳಗೆ ಯಾವುದಂತಂದ್ರೆ ಲೇಸೆನಿಸಿಕೊಂಡು ಬದುಕುವ ಬದುಕು. 4 ಮಂದಿ ನಮ್ಮ ಬದುಕನ್ನು ನೋಡಿ, ನಮ್ಮ ಮನೆಯನ್ನು ನೋಡಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ನೋಡಿ, ನಾವು ಬದುಕುವ ರೀತಿಯನ್ನು ನೋಡಿ ಜನ ಹೌದು ಬದುಕಿದ್ರೆ ಅವ್ರಂಗೆ ಬದುಕಬೇಕು ನೋಡಪ್ಪ, ಬಾಳೆ ಮಾಡಿದ್ರೆ ಅವ್ರಂಗೆ ಬಾಳೆ ಮಾಡಬೇಕು ನೋಡಪ್ಪ ಅಂತ ತಿಳ್ಕೊಂಡು ಜನ ಹಂಗನ್ಬೇಕು. ಲೇಸೆನಿಸಿಕೊಂಡು ಹೌದನ್ನಿಸ್ಕೊಂಡು, ಮಹಾತ್ಮರ ಕಡೆ ಹೌದನ್ನಿಸ್ಕೊಂಡು, ಊರನವ್ರು ಓಣ್ಯಾನವ್ರು ಮಣ್ಯಾನವ್ರ ಕಡೆ ಹೌದನ್ನಿಸ್ಕೊಂಡು ನಾವು ಒಂದು ದಿನ ಬದುಕಿ ಸತ್ರೂ ಆ ಬದುಕಿಗೂ ಅರ್ಥದ, ಆ ಸಾವಿಗೂ ಅರ್ಥದ. ತಾಯಂದಿರ, 100 ವರ್ಷ ಬದುಕಿ ಅಲ್ಲನಿಸ್ಕೊಂಡು ಅಪಮಾನಿತನಾಗಿ ಕಿಮ್ಮತ್ತು ಕಳ್ಕೊಂಡು 100 ವರ್ಷ ಬದುಕಿದ್ರ ಆ ಬದುಕಿಗೆ ಅರ್ಥದ ಏನ್ರಿ? ಆ ಬದುಕಿಗೆ ಅರ್ಥದ ಏನ್ರಿ? ಇಲ್ಲ. ಬದುಕು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದದ, ಶ್ರೇಷ್ಠವಾಗಿರ್ತಕ್ಕಂಥದ್ದದ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ನಿಜಗುಂಡ್ರು ಹೇಳ್ದಂಗೆ ಇಲ್ಲಿ ದೊಡ್ಡತನ ಯಾವುದು ಅಂತಂದ್ರೆ ಯಾರಲ್ಲಿ ಒಳ್ಳೆಯ ಚಾರಿತ್ರ್ಯ ಅದ, ಯಾರಲ್ಲಿ ಒಳ್ಳೆಯ ನಡತೆ ಅದ, ಯಾರಲ್ಲಿ ಒಳ್ಳೆಯ ಆಚಾರದ, ಅವ ಸಾಕಷ್ಟು ಬಡು ಇರುವಲ್ಲಕತ್ತ, ಅವ ದಲಿತ ವರ್ಗದವ ಇರುವಲ್ಲಕತ್ತ, ಅವ ಯಾವುದೇ ಜಾತಿಯವ ಇರುವಲ್ಲಕತ್ತ. ಯಾರು ನಡತೆಯಿಂದ ಒಳ್ಳೆಯವರದಾರಲ್ಲ ಅವರು ದೊಡ್ಡವರು. ಕನಕದಾಸ ಹಾಲು ಮತದಲ್ಲಿ ಹುಟ್ಟಿದರು. ಕನಕದಾಸ ಹಾಲು ಮತದಲ್ಲಿ ಹುಟ್ಟಿದರೂ ಕೃಷ್ಣನ ಮೂರ್ತಿಯನ್ನು ಮುಟ್ಟಲಿಕ್ಕೆ ಅವನ್ನ ಬಿಡಲಾರಕ್ಕ ಗುಡಿ ಹಿಂದೆ ಬಂದು ಒಳಗಡೆ ಗರ್ಭಗುಡಿ ಎದುರುಗಡೆ ಕನಕದಾಸನನ್ನು ಬಿಡಲಿಲ್ಲ. ನೀನು ಕೀಳು ಜಾತಿಯವವ, ನೀನು ಕೆಳವರ್ಗದ ಮನುಷ್ಯ, ನಿನಗೆ ಹೆಂಗ ಗರ್ಭಗುಡಿಯೊಳಗೆ ಬಿಡ್ಬೇಕ ನಾವು ಕೃಷ್ಣನ ಹತ್ತಿರ, ನಡಿ ಹೊರಗಂತ ತಿಳ್ಕೊಂಡ ಕನಕದಾಸನ ಕುತ್ತಿಗೆಯನ್ನು ಹಿಡಿದು ದರ 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 ಎಳ್ಕೊಂಡು ಹೋಗಿ ತೊಲೆಬಾಗಲದ ಆಚೆ ಕಡೆ ನುಗ್ಗಿಸಿಬಿಟ್ರಂತ ಕನಕದಾಸನನ್ನು. ಕನಕದಾಸ ಅಲ್ಲೇ ಹೊರಗೆ ನಿಂತ ಕೃಷ್ಣ ಕೃಷ್ಣ ಮುಕುಂದ ಮುರಾರಿ ನಿನ್ನ ನೋಡಲಿಲ್ಲ ಅಂದ್ರೆ ನನ್ನ ಬದುಕಿಲ್ಲ ಪರಮಾತ್ಮ ಅಂತ ಹೇಳಿ ಗುಡಿ ಸುತ್ತ ಹಾದ ಗುಡಿ ಹಿಂದೆ ಬಂದ ಆ ಗ್ವಾಡಿಗೆ ತಲೆ ಬಡದ ಕೃಷ್ಣ ಅಂತ ಅನ್ನುವಾಗ ಗ್ವಾಡಿ ಬಿದ್ದು ಅಲ್ಲಿ ಬಾಗಿಲು ತಯಾರಾಗಿ ಆ ಕಾಡಿ ಮಾರಾಗಿ ನಿಂತದ ಕೃಷ್ಣನ ಮೂರ್ತಿ ದಡ 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 ಹೊಳ್ಳಿ ಕನಕದಾಸನ ಕಡೆಗೆ ಹೊಳ್ಳಿ ನಿತ್ತಂತ.
ಕನಕದಾಸನ ಕಡೆ ಹೊಳ್ಳಿ ನಿತ್ತಂತ. ಜಾತಿಯಿಂದ ದೊಡ್ಡವರಾದ್ರೆ ಏನು, ಆದ್ರೆ ನಡತೆಯಿಂದ ದೊಡ್ಡವರಾಗಿರ್ಬೇಕು. ನೀವೆಲ್ಲ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತೀರಿ, ಸ್ವಾಮಿಗಳು ಬಂದ್ರೆ ನೀವೆಲ್ಲ ನಮಸ್ಕಾರ ಮಾಡ್ತೀರಿ. ಸ್ವಾಮಿಗಳಿಗೆ ಎಲ್ಲಿ ನಮಸ್ಕಾರ ಮಾಡ್ತೀರಿ? ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀರಿ. ಯಾಕ್ರಿ ಪಾದನ ಯಾಕೆ ಮುಟ್ಟಿ ನಮಸ್ಕಾರ ಮಾಡ್ತೀರಿ? ಸ್ವಾಮಿಗಳು ಬಂದ ಕೂಡಲೇ ಅವ್ರ ತಲೆ ಮುಟ್ಟಿ ಹಿಂಗೆ ನಮಸ್ಕಾರ ಮಾಡ್ರಿ, ನಡೀತದ? ಹೆಂಗ್ರಿ ಸ್ವಾಮಿ, ತಲೆ ಮುಟ್ಟಿ ನಮಸ್ಕಾರ ಮಾಡು, ಮುಂಡಿ ಮುಟ್ಟಿ ನಮಸ್ಕಾರ ಮಾಡು, ಹೆಂಗೆ? ಮತ್ತು ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀರಿ ಯಾಕಂತಂದ್ರೆ ನಡತೆ ಅನ್ನೋದು ಎಲ್ಲದ, ಆಚಾರ ಅನ್ನೋದು ಎಲ್ಲದ, ಶೀಲ ಅನ್ನೋದು ಎಲ್ಲದ ಅಂತಂದ್ರೆ ಪಾದದೊಳಗಡೆ ಅದ. ಮಹಾತ್ಮರೇ, ನಿಮ್ಮ ನಡತೆ ಒಳ್ಳೆಯದದ, ನಿಮ್ಮ ಆಚಾರ ಒಳ್ಳೆಯದದ ಅಂತ ತಿಳ್ಕೊಂಡು ನೀವು ಮಹಾತ್ಮರ ಪಾದಕ್ಕೆ ಬಂದು ನಮಸ್ಕಾರ ಮಾಡ್ತೀರಿ. ತಾಯಂದಿರ ಆಚರಣೆಗೆ ನಮಸ್ಕಾರ ಮಾಡ್ತೀರಿ. ನೀವು ನಮಗಲ್ಲ, ಸ್ವಾಮಿಗಳಿಗಲ್ಲ, ನಮ್ಮಲ್ಲಿ ಇರತಕ್ಕಂಥ ನಡತೆ ಏನದಲ್ಲ ಆ ನಡತೆಗೆ ನೀವು ನಮಸ್ಕಾರ ಮಾಡ್ತೀರಿ. ಅದಕ್ಕೆ ನೋಡ್ರಿ, ನಾ ಹೇಳುವಾಗ ನನ್ನ ಕೈ ಒಂದಿಟ್ಟಿಟ್ಟು ನೋಡ್ತು ಬರ್ರಿ ನೀವು, ನಾ ಹೆಂಗೆ ಮಾಡ್ತಿರ್ತಾನೆ ಅಂದ್ರೆ ಹಿಂಗೆ ಕೈ ಮಾಡಿ ಹೇಳ್ತಿರ್ತಾನೆ. ಹಿಂಗೆ ಈ ಕೈ ಸ್ವರೂಪ ಹೆಂಗದ ನೋಡ್ರಿ, ಹೆಂಗದ ನೋಡ್ರಿ. ಹಿಂಗೆ ಯಾಕದ ಅಂತಂದ್ರೆ ಒಂದು ಕೈಲೇ ನಿಮಗೆ ಹಿಂಗೆ ಮಾಡಿ ಹೇಳ್ತಿರ್ತಾನಲ್ಲ, ಈ ಬಳ್ಳಿಲೆ ಹಂಗೆ ಮಾಡ್ರಿ, ನಡತೆಯಿಂದ ಚಂದಿರ್ರಿ, ಪ್ರಾಮಾಣಿಕರಿಂದ ಬದುಕ್ರಂತ ನಿಮ್ಗೆ ಹೆಂಗೆ ಕೈ ಮಾಡಿ ಹೇಳ್ತಿರ್ತಾನಲ್ಲ. ಒಂದು ಬಟ್ ನಿಮ್ಮ ಕಡೆ ಇವು 3 ಬಟ್ ಅಂತಾವತ್ತೆ, ಸ್ವಾಮಿಗಳ ಮೊದಲು ನಿಂದು ನೋಡ್ಕೊ ಅಂತಾವತ್ತು. ಇವು 3 ಬಟ್ ನನ್ನ ಕಡೆ ಮರಾಗಿರ್ತಾವೆ ನೋಡ್ರಿ.